ಕುತ್ಕೊಳ್ರಿ ನೀವು ಸುಮ್ಮನೆ. ನಮ್ಮ ಪೊಲೀಸರು ನೀರು ಕೊಡ್ತಾರೆ. ದಯವಿಟ್ಟು ನಮ್ಮನ್ನ ಯಾಕೆ ಕರ್ಕೊಂಡ್ ಬಂದಿರ ಅಂತ ಹೇಳ್ರಪ್ಪ ಪೊಲೀಸರು. ಇವಾಗ ಹೇಳಿ ಸರ್, ಯಾಕೆ ಅಂತ ಹೇಳ್ಬಿಡಿ ಸರ್. ಇಲ್ಲ ಬನ್ನಿ, ಇಲ್ಲೇ ಹೇಳ್ಬಿಡಿ. ಹತ್ಕೊಂಡ್ ಕುತ್ಕೊಂಡ್ಬಿಡಿ, ಬಸ್ ಹತ್ಕೊಂಡ್ ಕುತ್ಕೊಳ್ಳಿ. ನಾವು ನಿಮ್ಗೆ ಅಷ್ಟೆಲ್ಲ ಸಹಕಾರ ಕೊಟ್ಟು ಕೈ ಮುಗಿದು ನಮ್ಮ ರಕ್ಷಣೆ ಮಾಡಿ ನಮ್ಮ ಹಕ್ಕುಗಳು ಅಂತ ಕೇಳ್ಕೊಂಡ್ರೆ ನೀವೀಗ ನಮ್ಮನ್ನ ಕುರಿಗಳ ತಗೊಂಡ್ಬಿಟ್ರೆ ಏನ್ ಮರ್ಯಾದೆ, ಗೌರವ ಇಲ್ಲ. ಏನ್ ಮರ್ಯಾದೆ, ಒಳಗಡೆ ಸ್ಟೇಷನ್ ಬನ್ನಿ ಸರ್. ಇಲ್ಲ ಬರಲ್ಲ, ಅಲ್ಲೇ ಕುಂತ್ಕೊತೀರಾ? ಅಲ್ಲ ಅಲ್ಲೇ ಕುಂತ್ಕೊತೀರಾ? ಇಲ್ಲೇ ಇರ್ತೀವಿ ಸರ್. ಯಾರು ಕರ್ಕೊಂಡ್ಬರ್ತೀವಿ? ನಮ್ಮನ್ನ ಯಾವ ಕಾರಣಕ್ಕೆ ಕರ್ಕೊಂಡ್ಬಂದ್ರಿ ಕೊಡಿ ಸರ್ ಮಾಹಿತಿ. ಹಂಗಲ್ಲ ಸರ್, ಮಾಹಿತಿಯ ಸರ್ ನಿಮ್ಮನೆ ಮಕ್ಕಳು ಯಾರು ಕರ್ಕೊಂಡೋದ್ರೆ ಸುಮ್ಮನೆ ಇರ್ತೀರಾ? ಏನ್ ಮಾಹಿತಿ? ಏನು ಸರ್, ಕೊಟ್ಟಿದ್ದೀವಿ ಮಾಹಿತಿ. ಏನ್ ಮಾಹಿತಿ ಹೇಳಿ ಸರ್. ಅಲ್ಲೇ ರೀ, ಇಲ್ಲಾಂದ್ರೆ ಬರಂಗಿದ್ರೆ ಸ್ಟೇಷನ್. ಏನ್ ಮಾಹಿತಿ ಹೇಳಿ ಸರ್. ಜಿಲ್ಲಾಧಿಕಾರಿ ಅವ್ರನ್ನ ಕರೀರಿ, ಅವ್ರಿಗೆ ಸನ್ಮಾನ ಮಾಡಕ್ ಬಂದಿದ್ವಿ. ಅವ್ರಿಗೆ ಹಾರ ಹಾಕ್ಬಿಟ್ಟು ಹೋಗೋಣ. ಇಲ್ಲ ನಮ್ಮನ್ನ ಜಿಲ್ಲಾಧಿಕಾರಿ ಎಲ್ಲಿದಾರ ಅಲ್ಲಿ ಕರ್ಕೊಂಡೋರಿ, ಅಲ್ಲಿಗೆ ನೀವು ಮಾಹಿತಿ ಏನ್ ಹೇಳಿ ಸರ್. ಅಲ್ಲೇ ಕರ್ಕೊಂಡು ಹೋಗ್ಬಿಡಿ. ಯಾಕೆ ಸರ್ ಪುಟ್ಟೇಗೌಡ್ರೆ? ಆಮೇಲೆ ಇದಕ್ಕಿದ್ದಂಗೆ ಏನು ಕರ್ಕೊಂಡ್ ಬರ್ಬೇಕು? ನಿಮ್ ಜವಾಬ್ದಾರಿ ಆದ್ರೂ ಏನು ಯಾಕೆ ಕರ್ಕೊಂಡ್ ಅದನ್ನ ಹೇಳಿ ಹೋಗ್ಲಿ. ನಿಮ್ಮ ಮೇಲೆ ಹಾಳಾಗೋಗ್ಲಿ. ನೀವ್ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಅದನ್ನಾದ್ರೂ ಹೇಳಿ. ಅವ್ರು ಕೇಳಿದ್ರೆ ಫೋನಲ್ಲಿ ಮಾತಾಡಿ ಹೇಳ್ತಾರಂತೆ. ಅಂದ್ರೆ ಇವತ್ತು ಇಲ್ಲಿ ಸಂವಿಧಾನ ಇಲ್ಲ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಈ ದೇಶದಲ್ಲಿ ಪ್ರಜೆಗಳ ಹಕ್ಕುಗಳಿಲ್ಲ. ಅಲ್ಲಿಂದ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಅಲ್ಲಿ ಎತ್ಕೊಂಡ್ ಬಂದಿದ್ದಾರೆ ಪೊಲೀಸರು. ಕನಿಷ್ಠ ಯಾರಾದ್ರೂ ಒಬ್ಬನೇ ಒಬ್ಬ ಪೊಲೀಸು ಡಬಲ್ ಸ್ಟಾರು ಅಣ್ಣ, ನೀವಾದ್ರೂ ನಮ್ ರಕ್ಷಣೆ ಮಾಡ್ರಣ್ಣ, ನಮ್ಮ ಹಕ್ಕುಗಳ ರಕ್ಷಣೆ ಮಾಡ್ರಣ್ಣ ಪ್ಲೀಸ್. ಸಂಜಯ್ ಕುಮಾರ್ ಸರ್, ಹಕ್ಕುಗಳ ರಕ್ಷಣೆ ಮಾಡ್ರಪ್ಪ ನೀವಾದ್ರೂ. ಪಿಸಿಗಳು ಯಾರಾದ್ರೂ ಒಬ್ಬರೇ ಒಬ್ರು ನಮ್ಮ ಹಕ್ಕುಗಳ ಪರವಾಗಿ ನಿಂತ್ಕೊಡ್ರಿ. ಪೊಲೀಸರು ಏನಾಗುತ್ತೆ ನೋಡೋಣ, ನಾವು ನಿಮ್ ಜೊತೆ ನಿಲ್ತೇವೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಧೈರ್ಯ ಮಾಡ್ರಿ ಪೊಲೀಸರು. ಇವತ್ತು ಅವನು ಯಾವನ ತಲೆ ಕೆಟ್ಟವನು ಲೂಸ್ ಆಗಿ ತೀರ್ಮಾನ ತೆಗೆದುಕೊಂಡು ನಮ್ಮ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ರೆ ಇಷ್ಟೆಲ್ಲ ಜನರು ಪೊಲೀಸರು ನಿಂತ್ಕೊಂಡು ನೋಡ್ತಾ ಇದ್ರಲ್ಲ, ನ್ಯಾಯ ನಿಂದ್ರಣ ಇದು? ನೀವು ನಮ್ಮ ಹಕ್ಕುಗಳನ್ನ, ಪ್ರಜೆಗಳ ಹಕ್ಕುಗಳನ್ನ ಕಾಪಾಡ್ಲಿ ಅಂತ ಹೇಳಿ ನಿಮ್ಮನ್ನ ನಿಯೋಜನೆ ಮಾಡಿದ್ರೆ, ನೀವು ಪ್ರಜೆಗಳ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ರೆ ನಿಮಗೂ ನಮಗೂ ಏನು ಸಂಬಂಧನೇ ಇಲ್ಲ ಅಂತ ಹೇಳಿ ಕೈ ಕಟ್ಕೊಂಡು ನಿಂತ್ಕೊಂಡಿದಿರಲ್ಲ. ಯಾವ ಆಡಳಿತ ಇದ್ರಪ್ಪ ಇದು? ಯಾಕ್ರಯ್ಯ ನೀವೆಲ್ಲ ಯೂನಿಫಾರ್ಮ್ ಹಾಕೊಂಡು ಈ ತರಕ್ಕೆ ಯೂನಿಫಾರ್ಮ್ಗೆ, ಈ ಸಂವಿಧಾನಕ್ಕೆ, ಈ ವ್ಯವಸ್ಥೆಗೆ ಅವಮಾನವನ್ನು ಮಾಡ್ತಾ ಇದ್ದೀರಿ ಪೊಲೀಸರು. ನೀವು ನಿಮ್ಮ ತಲೆ ಕೆಟ್ಟವರು ನೋಡ್ರಿ. ಇವತ್ತು ಎಲ್ಲ ಗೊತ್ತಿರುವಂತ ವಿಚಾರಣೆ. ಯಾವುದೇ ಪೊಲೀಸರು ಇವತ್ತು ಈ ಸಂವಿಧಾನಕ್ಕೆ, ಈ ಪ್ರಜಾಪ್ರಭುತ್ವಕ್ಕೆ ಮತ್ತೆ ಇಲ್ಲಿರುವಂತಹ ಕಾನೂನಿಗೆ ಬೆಲೆ ಕೊಟ್ಟು ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ಲ ಅನ್ನೋದು ನಮಗೆ ಖಾತ್ರಿಯಾಗಿದೆ. ತುಮಕೂರಿನ ಪೊಲೀಸರು ನೀವು ಅದ್ರ ಹೊರತಾಗಿಲ್ಲ. ಇವತ್ತು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಕರ್ನಾಟಕದ ಜನತೆ ನೋಡ್ಕೋಬೇಕು. ನಮ್ಮನ್ನ ಏಕಾಏಕಿ ಶಾಂತಿಯುತವಾಗಿ ಮಾಡ್ತಾ ಇರುವಂತವ್ರನ್ನ ತುಂಬಿಕೊಂಡು ಇಲ್ಲಿ ಬೆಳ್ಳಾವಿ ಕರ್ಕೊಂಡ್ ಬಂದಿದ್ದಾರೆ. ತುಮಕೂರಿನಿಂದ ಎಷ್ಟು ಕಿಲೋಮೀಟರ್ ಸರ್ ಇದು? 12 ಕಿಲೋಮೀಟರ್. ತುಮಕೂರಿಂದ 12 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳ್ಳಾವಿ ಕರ್ಕೊಂಡ್ ಬಂದಿದ್ದಾರೆ. ನಾವು ಇಲ್ಲೂ ಪೊಲೀಸರಿಗೆ ಸಹಕಾರ ಕೊಡೋದಕ್ಕೆ ಸಿದ್ಧ ಇದ್ದೀವಿ. ಆದ್ರೆ ನಮ್ಮನ್ನ ನೀವು ಆಮೇಲೆ ನಾವು ಇಟ್ಕೊಂಡಿದ್ದು ಹಾರ, ಕುಂಕುಮ, ಬಳೆ, ಸೀರೆ ಇವೆಲ್ಲ ಏನು RDX, ಬಾಂಬು, AK-47 ಗನ್ನು ಆ ತರ ಕಾಣಿಸ್ಬಿಡ್ತಾವೆ ಪೊಲೀಸರಿಗೆ. ಆ ರೀತಿಯಾಗಿ ಏನಾದ್ರೂ ತುಮಕೂರು ಪೊಲೀಸರಿಗೆ ನಾವು ತಂದಂತ ಹಾರ, ಸೀರೆ, ಒಟ್ನ ಕುಂಕುಮ, ಬಳೆ, ಮರ, ಪುಟ್ಟಿ ಇವೆಲ್ಲ ಏನಾದ್ರೂ ನಿಮ್ಗೆ ವೆಪನ್ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ನಿಮ್ಮ ತಲೆ ಒಳಗಡೆ ಏನೋ ಸಮಸ್ಯೆ ಇದೆ. ಹಾಗಾಗಿ ನೀವೆಲ್ಲರೂ ಅರ್ಜೆಂಟ್ ಆಗಿ ನಿಮಾನ್ಸಲ್ಲಿರ್ಬೇಕಾಗುತ್ತೆ ಅಂತ ಹೇಳಿ ನಾವು ಭಾವಿಸ್ಕೋಬೇಕಾಗುತ್ತೆ. ಏನ್ ಕೆಲಸ ಮಾಡ್ತಾ ಇದೀರಿ? ಇವತ್ತು ಯಾವೊಂದು ಅಧಿಕಾರದಲ್ಲಿರುವಂತವ್ರ ಅಧಿಕಾರ ಶಾಶ್ವತ ಅಂತ ಹೇಳಿ ಭಾವಿಸ್ತೀರಾ ನೀವು? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಜನರ ಹಕ್ಕುಗಳ ರಕ್ಷಣೆ ಮಾಡೋದಕ್ಕೆ, ಜನರ ಹಕ್ಕುಗಳನ್ನ ತಿಳುವಳಿಕೆ ಮೂಡಿಸೋದಕ್ಕೆ ಹುಟ್ಟಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ನೀವೆಲ್ಲರೂ ಪೊಲೀಸರು ಭಾವಿಸ್ಕೊಂಡಿದ್ದೀರಾ? ನಾನು ಆಗ್ಲೇ ಹೇಳಿದ್ದೀನಿ, ಚಂದ್ರಶೇಖರ್ ಅವರು ಏನಿವತ್ತು DYSP, ನಾವು ಅಷ್ಟೆಲ್ಲ ಶಾಂತಿ, ಅಹಿಂಸೆ, ಸಹಕಾರದಲ್ಲಿ ಇವತ್ತು ನಮ್ಮ ವಿರೋಧವನ್ನ ದಾಖಲಿಸಕ್ಕೆ ಬಂದಂತಹ
ನಮ್ಮನ್ನ ನೀವು ಏನು ಇವತ್ತು ಬಲಾತ್ಕಾರದಿಂದ ದೌರ್ಜನ್ಯದಿಂದ ಇವತ್ತು ಎಳ್ಕೊಂಬಂದು ಬೆಳ್ಳಾವಿನಲ್ಲಿ ಇರಿಸಿದಿರಿ. ನಾವು ಏನೋ ಇವರು ಒಂದು 50-60 ಜನ ಇದ್ದಾರೆ, ನಾವು ಪೊಲೀಸರು ಫೋರ್ಸ್ ನಮ್ದು 100 ಜನ ಇದೆ 200 ಜನ ಇದೆ ಅಂತ ಹೇಳಿ ನಿಮ್ಮ ಬಲವನ್ನ ಪ್ರಯೋಗಿಸಿ ಬಲ ಪ್ರಯೋಗ ಮಾಡಿ ನಮ್ಮಲ್ಲಿ ಕರ್ಕೊಂಡ್ ಬಂದಿದ್ದೀರಿ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ಬಲ ಏನಿದೆ ಇವತ್ತು ಒಂದು 20,000 ಫೋರ್ಸು ಕರ್ನಾಟಕದಲ್ಲಿ 20,000 ಅಲ್ಲ 20 ಲಕ್ಷ ಬಂದ್ರು KRS ಪಕ್ಷದ ಸೈನಿಕರ ಫೋರ್ಸ್ ಅನ್ನು ನೀವು ಮುಂದೊಂದಿನ ತಡೆಯೋದಕ್ಕಾಗಲ್ಲ. ಅಂತಹ ಒಂದು ಪ್ರತಿರೋಧ ಮತ್ತೆ ಅಸಹಕಾರವನ್ನ ನಮ್ಮಿಂದ ನೀವು ಎದುರಿಸಬೇಕಾಗುತ್ತೆ. ನಾವು ಇವತ್ತು ನಿಮ್ಮ ಕಾಲಿಗೆ ಬೀಳಕ್ ಹೋದ್ರೆ ಅದು ಕಾನೂನು ವಿರೋಧನ ಬೀಳ್ತೀರಾ ನೀವೇ ಒಂದ್ ದಿವಸ ಕಾಲಿಗೆ. ಬೇಡ ಬಿಟ್ಬಿಡ್ರಪ್ಪ ಪ್ಲೀಸ್, ನಿಮ್ಮ ಪ್ರತಿಭಟನೆಯನ್ನು ಹಿಂದಕ್ಕೆ ತಗೊಂಡ್ಬಿಡ್ರಪ್ಪ ಅಂತ ಹೇಳಿ ನೀವು ಕಾಲಿಗೆ ಬೀಳುವ ರೀತಿಯಲ್ಲಿ ರಾಜ್ಯದ ಜನರು KRS ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟು KRS ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಾರೆ. ಜನ ನಿರ್ಧಾರ ಮಾಡಿದ್ರೆ ಎಲ್ಲ ಚಿಟಿಕೆ ಹೊಡೆಯೋದ್ರಲ್ಲಿ ಬದಲಾಗುತ್ತೆ ಅನ್ನೋದನ್ನ ಚರಿತ್ರೆ ಮತ್ತೆ ಇತಿಹಾಸ ನಮಗೆ ಹೇಳ್ಕೊಟ್ಟಿದೆ. ನೀವು ಓದ್ಕೊಂಡು ಬಂದು ಯೂನಿಫಾರ್ಮ್ ಹಾಕೊಂಡಿದ್ದೀರಾ ಅಂತ ಹೇಳಿ ನಾವು ಭಾವಿಸ್ಕೊಂಡಿದೀವಿ. ಆದ್ರೆ ನೀವು ಇವತ್ತು ಏನ್ ನಡ್ಕೊಂಡ್ರಿ ನಾವು ಇವತ್ತು ಬಹಳ ಸೌಮ್ಯವಾಗಿ ಸೌಜನ್ಯದಿಂದ ನ್ಯಾಯ ನೀತಿ ಕಾನೂನನ್ನ ಎಲ್ಲವನ್ನ ಗೌರವಿಸ್ತಾ ನಾವು ಒಂದು ಶಾಂತಿಯುತವಾಗಿ ಪ್ರತಿಭಟನೆಗೆ ಪರ್ಮಿಷನ್ ಕೊಟ್ಟಿಲ್ಲ. ಶಾಂತಿಯುತವಾಗಿ ನಾವು ನಮ್ಮ ವಿರೋಧವನ್ನ ದಾಖಲಿಸಬೇಕು ಅಂತ ಬಂದ್ರೆ ನೀವು ಈ ರೀತಿಯಾಗಿ ನಮ್ಮ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಸರಿ, ಎಷ್ಟು ನ್ಯಾಯ? ನೋಡಿ, ಅಲ್ಲಿಂದ ನಮಗೆ 13-14 ಕಿಲೋಮೀಟರ್ ದೂರದ ಬೆಳ್ಳಾವಿ ಕರ್ಕೊಂಡ್ ಬಂದಿದ್ದಾರೆ. ಯಾಕೆ ಕರ್ಕೊಂಡ್ ಬಂದ್ರು ಅಂತ ಹೇಳ್ಬೇಕಲ್ಲ ಪೊಲೀಸರು. ನೀವು ನಮಗೆ ಭಯೋತ್ಪಾದಕರ ತರ ಕಾಣಿಸ್ಕೊಂಡ್ರಿ, ನೀವು ನಮಗೆ ಟೆರರಿಸ್ಟ್ಗಳ ತರ ಕಾಣಿಸ್ಕೊಂಡ್ರಿ, ನೀವು ನಮಗೆ ನಕ್ಸಲೈಟ್ಗಳ ತರ ಕಾಣಿಸ್ಕೊಂಡ್ರಿ. ಏನಾದ್ರೂ ಕಾರಣ ಹೇಳ್ರಪ್ಪ, ಯಾಕೆ ನೀವು ನಮ್ಮನ್ನ ಹಿಂಗೆ ಇಟ್ಟಾಕೊಂಡ್ ಬಂದ್ರಿ? ಆಮೇಲೆ ಏನು ತುಮಕೂರಿಂದ ಇವತ್ತು ಶುಭ ಕಲ್ಯಾಣ್ ಅವರೇ ನೀವು ಏನು ಇವತ್ತು ನಿಮಗಿರುವಂತಹ ಅಧಿಕಾರವನ್ನ ಇಂಥ ಭ್ರಷ್ಟರ ಮತ್ತೆ ಸಂವಿಧಾನ ವಿರೋಧಿ ಮತ್ತೆ ಜನ ವಿರೋಧಿ ಪೊಲೀಸರನ್ನ ಬಳಸಿಕೊಂಡು ನೀವು ಇವತ್ತು ನಮ್ಮ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ದೀರಿ. ನೀವು ಮುಂದೊಂದು ದಿನ ಬಳ್ಳಾರಿ ಅಥವಾ ಇನ್ಯಾವುದೋ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ದಿವಸ ಮುದ್ದೆ ಮುರಿತೀರಾ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ. ಇವತ್ತು KRS ಪಕ್ಷ ಏನು ಒಂದು ರೀತಿಯಾಗಿ ಸೌಮ್ಯವಾಗಿ ಸೌಜನ್ಯಯುತವಾಗಿ ನಿಮ್ಮನ್ನ ನೀವು ಮಾಡ್ತಾ ಇರುವಂತಹ ಅಕ್ರಮವನ್ನ ಕುಕೃತ್ಯವನ್ನ ಜನ ವಿರೋಧಿ ನಡವಳಿಕೆಯನ್ನ ನಿಮಗೆ ತಿಳಿಸಿ ನಿಮ್ಮನ್ನ ಎಚ್ಚರಿಸೋದಕ್ಕೆ KRS ಪಕ್ಷ ಬಂದಿತ್ತು. ಇಂಥದ್ದನ್ನ ದಮನ ಮಾಡಿ ಹತ್ತಿಕ್ಕುವ ಮೂಲಕ ನೀವು ಇದುವರೆಗೂ ಮಾಡಿಕೊಂಡು ಬಂದಿರುವಂತಹ ಭ್ರಷ್ಟಾಚಾರ ಲೂಟಿ ಅಕ್ರಮವೇ ಸರಿ ಎನ್ನುವಂತ ರೀತಿಯಲ್ಲಿ ನೀವು ಇವತ್ತು ಏನು ವರ್ತನೆ ಮಾಡಿದಿರಿ. ಮುಂದೊಂದು ದಿನ ನೋಡಿ, ನಾವು ಇದುವರೆಗೂ ಪೊಲೀಸರು ತಿಳ್ಕೋಬೇಕು, ಇದುವರೆಗೂ ನಾವು ಯಾವ ಪೊಲೀಸರನ್ನ ಟಾರ್ಗೆಟ್ ಮಾಡಿ ಅವ್ರ ಹಿಂದೆ ಬಿದ್ದೇ ಇಲ್ಲ. ನಮಗೆ ಅವಮಾನ ಮಾಡಿ ಅನ್ಯಾಯ ಮಾಡಿ ಅಕ್ರಮ ಮಾಡಿ ಸುಳ್ಳು ಚಾರ್ಜ್ ಶೀಟ್ ಹಾಕಿ ಕೇಸ್ ಹಾಕಿರುವಂತ ಯಾವೊಬ್ಬ ಪೊಲೀಸರು ನಾವು ಹಿಂದೆ ಬಿದ್ದಿಲ್ಲ. ಆದ್ರೆ ಎಲ್ಲವನ್ನ ಭಗವಂತ ದೇವರು ನೋಡ್ತಾ ಇರ್ತಾನೆ. ನೀವು ದೇವರನ್ನ ನಂಬೋದಾದ್ರೆ ಗಮನಿಸಿ. ನಾನು ಅದಕ್ಕೆ ಕೆಲವಾರು ಉದಾಹರಣೆಗಳನ್ನ ಕೊಟ್ಟು ನಾನು ಹೇಳ್ತೀನಿ. ನಾವು ಎಲ್ಲಿ ಹಾಸನ್ನಲ್ಲಿ ಏನದು ರಿಪಬ್ಲಿಕ್ ಹಾಸನದ ಒಂದು ರಿಪಬ್ಲಿಕ್ ಏನು ಯಾವ್ದದು ಒಳೆ ನರಸೀಪುರ ರಿಪಬ್ಲಿಕ್ ಹೋಗಿದ್ವಿ. ಅಲ್ಲಿ ಭ್ರಷ್ಟಾಚಾರ ದುರಾಡಳಿತ ಅಕ್ರಮ ಅರಾಜಕತೆ ಎಲ್ಲವೂ ತಾಂಡವ ಆಡ್ತಾ ಇದೆ ಅಂತ ಹೇಳಿ ನಾವು ಒಳೆ ನರಸೀಪುರಕ್ಕೆ ಹೋಗಿದ್ವಿ. ಒಳೆ ನರಸೀಪುರದ ಪೊಲೀಸರು ಒಳೆ ನರಸೀಪುರದಲ್ಲಿದ್ದಂತಹ ರಾಜಕಾರಣಿಗಳು ಎಲ್ಲರೂ ಸೇರಿ ನಮ್ಮ ಮೇಲೆ ಕಲ್ಲು ಹೊಡೆದ್ರು. ಅಕ್ಷರಶಃ ಪ್ರಾಣಿಗಳ ಮೇಲೆ ಮಾಡುವಂತ ಅಲ್ಲೇ ರೀತಿಯಲ್ಲಿ ಅವತ್ತು ನಮ್ಮ ಮೇಲೆ ಮಾಡಿದ್ರು. ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ನಮ್ಮ ಪಾಡಿಗೆ ನಮ್ಮ ಕೆಲಸವನ್ನ ನಾವು ಮಾಡೋಣ, ನಮ್ಮ ದಾರಿಯಲ್ಲಿ ನಾವು ನಡೆಯೋಣ. ಯಾರನ್ನು ದ್ವೇಷ ಮಾಡೋದು ಬೇಡ, ಯಾರ ವಿರುದ್ಧನೂ ನಾವು ಕತ್ತಿ ಮಸೋದು ಬೇಡ ಅಂತ ಹೇಳಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಬಂದ್ವಿ. ಏನಾಯ್ತು? ಒಳೆ ನರಸೀಪುರದವರ ಪಾಡು, ಒಳೆ ನರಸೀಪುರದ ರಿಪಬ್ಲಿಕ್ ಕಟ್ಕೊಂಡವರಂತ ಪಾಡು ಏನಾಯ್ತು ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆಮೇಲೆ ಇಲ್ಲಿ ಆ ತಮಿಳ್ನಾಡು ಹತ್ರ ಒಂದು ಚೆಕ್ ಪೋಸ್ಟ್ ಇದೆ. ಆ ತಮಿಳ್ನಾಡು ಚೆಕ್ ಪೋಸ್ಟ್ ಅಲ್ಲಿ ಅತಿಬೆಲೆ ಚೆಕ್ ಪೋಸ್ಟ್ ಅಲ್ಲಿ ನಾವೊಂದ್ಸಲಿ ಲಂಚ ತಗೋತಾರೆ ಅಂತ ಹೇಳಿ
ಅಲ್ಲೊಂದು ಸ್ಟಿಂಗ್ ಆಪರೇಷನ್ ಮಾಡಿ ಅವ್ರ ಲಂಚ ತಗೊಳ್ಳೋದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ತೋರಿಸಿ ನಾವೊಂದು ಅಭಿಯಾನ ಮಾಡ್ತಾ ಇದ್ರೆ ಅಲ್ಲೊಬ್ಬ ಇದ್ದಂತ ಕಳ್ಳ ಲೋಫರು ನಮ್ಮೆಲ್ಲ ಕಲ್ ತಗೊಂಡು ಓಡ್ ಬಂದ್ಬಿಟ್ಟ ಕಲ್ಲಾಕೋದಕ್ಕೆ, ಇಷ್ಟಪ್ಪ ಕಲ್ ತಗೊಂಡು ಬಂದ್ಬಿಟ್ಟ ಕಲ್ಲಾಕ್ಬಿಟ್ಟು ನಮ್ಮನ್ನು ಸಾಯಿಸ್ಬಿಡೋದಕ್ಕೆ. ನಾವು ಅಲ್ಲಿಂದ ಬಂದಾದಂತ 6 ತಿಂಗಳು ವರ್ಷಕ್ಕೆ ಅವನಿಗೆ ಆಕ್ಸಿಡೆಂಟ್ ಆಗಿ ರಸ್ತೆನಲ್ಲಿ ತಲೆ ಹೊಡೆದ ಸತ್ತೋಗ್ಬಿಟ್ಟ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸೊ ಈ ರೀತಿಯಾಗಿ ನ್ಯಾಯ, ನೀತಿ, ಧರ್ಮ, ಶಾಂತಿ, ಅಹಿಂಸೆ ಮಾರ್ಗದಲ್ಲಿ ಇವತ್ತು ಈ ನಾಡನ್ನ ಕಟ್ಟಬೇಕು, ಉಳಿಸಬೇಕು ಅಂತ ಹೋರಾಡ್ತಿರುವಂತಹ ಜನರ ಮೇಲೆ ನಡೆಯುವಂತಹ ಎಲ್ಲ ದೌರ್ಜನ್ಯ, ಹಿಂಸೆ, ಶೋಷಣೆಗೆ ಮಾಡಿದವರೇ ಫಲ ಅನುಭವಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಂತ ಎಲ್ಲ ಪೊಲೀಸರಿಗೂ ಹೇಳ್ತಾ ಇದ್ದೀವಿ. ತಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದು ಇಟ್ಟಿದ್ದೀರಾ ಅನ್ನೋದನ್ನ ತಾವು ತಿಳಿಸ್ಬೇಕು. ಮತ್ತೆ ಅಲ್ಲಿಂದ ನಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ ಅನ್ನೋದನ್ನ ತಾವು ಹೇಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂತ ಬೆಳ್ಳಾವಿ ಪೊಲೀಸರಿಗೆ ಕೇಳ್ಕೊತಾ ಇದ್ದೀನಿ. ಇಲ್ಲ ಅಂತ ಆದ್ರೆ ನೀವು ಮೂರ್ಖರ ರೀತಿಯಲ್ಲಿ ಏನಾದ್ರೂ ನಿಮ್ಮ ತಲೆಗಿಲೆ ಕೆಟ್ಟು ನಮ್ಮನ್ನ ಕರ್ಕೊಂಡ್ ಬಂದಿದ್ರೆ ಮರ್ಯಾದೆಯಿಂದ ಈಗಲೂ ತಗೊಂಡೋಗಿ ನಾವ್ ಎಲ್ಲಿದ್ರಲ್ಲಿ ಬಿಟ್ಬಿಡಿ. ಮರ್ಯಾದೆಯಿಂದ ನಮ್ಮನ್ನ ತಗೊಂಡೋಗಿ ಎಲ್ಲಿದ್ರಲ್ಲಿ ಬಿಟ್ಬಿಡಿ. ನಮ್ಮ ಪಾಡಿ ನಾವು ಹೋಗ್ತೀವಿ. ನಮ್ಮ ಹಕ್ಕು ಕಂಡ್ರಿ, ನಮ್ಮ ಹಕ್ಕುಗಳನ್ನ ದಮನ ಮಾಡೋದಕ್ಕೆ ನಿಮಗೇನ್ರಿ ಅಧಿಕಾರ ಕೊಟ್ಟವರು? ಪೊಲೀಸರು ಅಧಿಕಾರ ವ್ಯಾಪ್ತಿ ನಿಮ್ಗೆ ಗೊತ್ತಿದೆಯಾ? ಪೊಲೀಸರಿಗೆ ಯಾವಾಗ್ಲೂ ಬೆಳಿಗ್ಗೆ ಎದ್ದು ರಾಜಕಾರಣಿಗಳ ಹಿಂದೆ ಬಿತ್ಕೊಂಡು ರಾಜಕಾರಣಿಗಳ ಹಿಂದೆ ತಿರುಗುವಂತ ಚೇಳಗಳಿಗೂ, ರಾಜಕಾರಣಿಗಳ ಹಿಂದೆ ತಿರುಗುವಂತ ಬಚ್ಚ ಚೇಳಗಳಿಗೂ ನಿಮ್ಮಂತ ಪೊಲೀಸರಿಗೂ ಏನು ವ್ಯತ್ಯಾಸನೇ ಇಲ್ಲ ಆಗ್ಬಿಟ್ಟಿದೆ ಇವತ್ತು. ಅವನೊಬ್ಬ ಇದ್ದಲ್ಲ ಅಲ್ಲಿ ಪೊಲೀಸ್ ನೋಡಿದ್ರಲ್ಲ, ಚಂದ್ರಶೇಖರ್ ಡಿವೈಎಸ್ಪಿ, ಏನು ಆತನ ಘನತೆ ಏನು, ಗೌರವ ಏನು? ಆತ ಹಂಗ್ ನಡ್ಕೋಬೋದ? ನಾವು ಯಾವುದೇ ರೀತಿಯಾದಂತ ಹಿಂಸೆ ಅಥವಾ ಇನ್ಯಾವುದೋ ಪ್ರಚೋದನೆ ನಾವು ಮಾಡದೇ ಇದ್ರು ನಮ್ಮನ್ನೇ ಪ್ರಚೋದಿಸಿ ಆ ರೀತಿಯ ಕುರಿಗಳ ರೀತಿಯಲ್ಲಿ ತುಂಬ್ಕೊಂಡ್ ಬಂದಿದ್ದೀರಲ್ಲ, ರಾಜ್ಯ ಜನ ನೋಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಪಾಠ ಕಲಿಸ್ತಾರೆ. ನಾನು ಅಲ್ಟಿಮೇಟ್ ಆಗಿ ಕೊನೆಯದಾಗಿ ರಾಜ್ಯ ಜನರಲ್ಲಿ ಕೈ ಮುಗಿದ್ಕೋತೀನಿ. ನಮ್ಮ ಇಂತಹ ನೋವು, ನಮ್ಮ ಮೇಲೆ ಆಗ್ತಿರುವಂತಹ ಅನ್ಯಾಯ, ನಮ್ಮ ಮೇಲೆ ಆಗ್ತಿರುವಂತಹ ದೌರ್ಜನ್ಯ, ನಮ್ಮ ಮೇಲೆ ಇವರು ಮಾಡ್ತಿರುವಂತಹ ಶೋಷಣೆ, ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗಿರೋದು ನೀವು ರಾಜ್ಯದ ಜನರು, ತುಮಕೂರಿನ ಜನರು, ಹಾಗೆ ರಾಜ್ಯದ ಎಲ್ಲ ಜಿಲ್ಲೆಯ ಜನರು. ನೀವು ಇವತ್ತು ಇಂತಹ ಅನ್ಯಾಯ, ಅಕ್ರಮ, ದೌರ್ಜನ್ಯವನ್ನ ತೀರಿಸಿಕೊಳ್ಳೋದಕ್ಕೆ ನಿಮ್ಗೆ ಏನಾದ್ರು ಶಕ್ತಿ ಇದ್ರೆ ರಾಜ್ಯದ ಜನರು ನಿಮಗೆ, ಹಾಗಾಗಿ ನೀವು ಎಚ್ಚೆತ್ಕೊಳ್ಳಿ, ಮುಂದೆ ಬನ್ನಿ ಅಂತ ನಾನು ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ನೋಡೋಣ ಪೊಲೀಸರು ಏನ್ ಮಾಡ್ತಾರೆ. ಯಾಕೆ ಅಲ್ಲಿ ಬಹಿರಂಗವಾಗಿ ನಮ್ಮನ್ನು ಎತ್ಕೊಂಡು ಬಂದವ್ರಿಗೆ ಇಲ್ಲಿ ಬಹಿರಂಗವಾಗಿ ಯಾಕೆ ಎತ್ಕೊಂಡ್ ಬಂದ್ವಿ ಅಂತ ಹೇಳೋದಕ್ಕೆ ಏನು ಭಯನಾ? ಅವ್ರಿಗೆ ಒಳಗಡೆ ಹಾಕೊಂಡು ಹೋಗ್ತಾರೆ ಪೊಲೀಸರು, ಬಹಿರಂಗವಾಗಿ ಹೇಳ್ಬೇಕಲ್ಲ. ಪಕ್ಷಕ್ಕೆ ನಿಮ್ಮನ್ನ ಯಾರು ಇಲ್ಲಿ ಕರ್ಕೊಂಬರಕ್ಕೆ ಸರ್? ಒಂದ್ ನಿಮಿಷ ಸರ್, ಪುಟ್ಟೇಗೌಡ್ರೆ, ನೀವು ನಿಮಿಷ ಮುದ್ದೆ ಮಾತಾಡ್ಬಿಡ್ರಿ ನೋಡಿ ಸರ್. ನೀವು ಟ್ರಿಪಲ್ ಸ್ಟಾರು ಹೇಳಿದೀವಿ ಅಲ್ಲ, ಯಾರು ಹೇಳಿರಿ? ಯಾರ್ಯಾರು ಹೇಳಿರೇನಪ್ಪ? ಹೇಳಿಲ್ಲ. ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಏನು ಸರ್? ಅಂಡರ್ ಯಾವ ಸೆಕ್ಷನ್, ಯಾವ ರೂಲು, ಯಾವ ಕಾರಣಕ್ಕಾಗಿ ಪ್ರಿವೆಂಟಿವ್ ಅರೆಸ್ಟ್ ಆಗುತ್ತೆ ಸರ್? ಜನಕ್ಕೂ ಅರ್ಥ ಆಗಲಿ, ಹೇಳ್ಕೊಡಿ ಸರ್. ಸರ್ ಈ ನಿಮಿಷ ಹೇಳ್ಕೊಡಿ ಸರ್ ಜನಕ್ಕೆ. ನಾವು ಅಲ್ಲೇ ಹೇಳಿದೀವಿ ಸರ್, ನಿಮ್ಗೊಂದು ನಾಲೆಡ್ಜ್ ಇದೆ. ಈಗ ನೀವೇ ನಿಮ್ ನಾಲೆಡ್ಜ್ ಬರ್ಬೇಕು ಜನಕ್ಕೆ. ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಏನು? ಪ್ರಿವೆಂಟಿವ್ ಅರೆಸ್ಟ್ ಅನ್ನ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಹೇಳ್ಕೊಡಿ ಸರ್. ಏನಕ್ಕೆ ಪರ್ಮಿಷನ್? ಯಾವ ಕಾರಣಕ್ಕಾಗಿ ಪರ್ಮಿಷನ್? ಅದನ್ನೇ ಹೇಳಿದೀವಲ್ಲ, ಅಲ್ಲಿ ಏನಕ್ಕೆ ಪರ್ಮಿಷನ್? ಅಲ್ಲೇ ಹೇಳಿದೀವಲ್ಲ, ಬಿಜೆ ಸರ್ಕಲ್ ಅಲ್ಲಿ. ಸರ್ ಈಗ ತುಮಕೂರಿಗೆ ಜನ ಬತ್ತಲೇ ಇರ್ತಾರಪ್ಪ, ಬಂದರೆಲ್ಲ ಪರ್ಮಿಷನ್ ತರ್ತಾರೆ ಸರ್. ಅಲ್ಲ ಪರ್ಮಿಷನ್ ಅಂದ್ರೆ ಏನು? ಯಾವ ಕಾರಣ? ಒಳಗಡೆ ಕುತ್ಕೊಳ್ಳಿ ಇವ್ರೆ, ಇಲ್ಲ ಅಂತಂದ್ರೆ ಸ್ಟೇಷನ್ ಒಳಗಡೆ ನಾ ಕೇಳೋದು ಬಸ್ ಒಳಗಡೆ ನಿಮ್ಗೆ ಸದಾ ಪದೇ ನಾವು ಹೇಳೋದಿಲ್ಲ. ಬಿಜೆ ಸರ್ಕಲ್ ಹೇಳಿದೀವಿ, ಬಿಟಾಕಿ ಅಷ್ಟೇ. ಯಾವ ಕಾರಣಕ್ಕೆ ಸರಿನಾ? ಬಸ್ ಹತ್ರ ಕುಂತ್ಕೊಳ್ಳೋಗಿದ್ರೆ ಹೋಗಿ, ಇಲ್ಲಾಂದ್ರೆ ಇದು ಮಾಡಿ ಬರೀ ಒಳಗಡೆ ಹೋಗಿ ನಡ್ರಿ. ಆಯ್ತು, ಇನ್ನೆಲ್ಲಿ ಇಟ್ಕೊಳಕಾಯ್ತದಾ? ಒಂದ್ ಕೆಲಸ ಮಾಡಿ ನೋಡಿ, ಇನ್ನೊಂದು ಹೇಳ್ತೀನಿ ನಾನು, ನಮ್ಮನ್ನ ಬಿಡಿ, ಡಿಸಿ ಕಚೇರಿ ಹತ್ರ ಬಿಡಿ. ಡಿಸಿ ಕಚೇರಿ ಹತ್ರ ಒಂದು ಅಲ್ಲಿ ಮೆಟ್ಲೇನಿದ್ಯಾ, ಮೆಟ್ಲಿಗೆ ಹಾರ ಹಾಕ್ಬಿಟ್ಟು ಹೊರಟೋಗ್ತೀವಿ. ಬಿಡೋದಿಲ್ಲ. ಆಯ್ತು, ಒಳಗಡೆ ಕೂತ್ಕೊಳ್ತೀನಿ ನೋಡಿ.
ಒಳಗಡೆ ಬರೋದು ಬಸ್ ಬಿಡಿ, ಇಲ್ಲಿ ಆರಾಮಾಗಿ ಕುತ್ಕೋತಾರ ಬಿಡಿ. ನಮ್ಮ ಹತ್ರಪ್ಪ ಒಳಗಡೆ ಬಸ್ ಹತ್ರಪ್ಪ ನಮ್ ನೀಟಾಗಿ ಎಲ್ಲಿ ಕರ್ಕೊಂಡ್ ಬಂದ್ರು ಅಲ್ಲೇ ಬಿಡ್ಲಿ. ನಾವು ಒಂದು ದಾರ ತೂರ ಆಗಿ ಕೊಟ್ಟು ಹೊರಟವ ನಡಿ. ಒಂದು ಇವರು ನಡಿರಪ್ಪ ಒಳಗಡೆ ಕುತ್ಕೊಳ್ರಪ್ಪ. ಹತ್ರಣ್ಣ ನಮ್ಮರೆಲ್ಲ ಕೆಲಸ ಬರ್ಲಿ ಅಲ್ಲಿ ಕುಂತ್ಕೊಳ್ಳಿ, ಅಲ್ಲಿ ಬಂದ ಅಲ್ಲಿ ಕುಂತ್ಕೊಳ್ಳಿ. ಏನ್ ಮಾಡೋದು ಬಿಡ್ರಿ. ಜನಕ್ಕೆ ಹೇಳಿ ಗೊತ್ತಾಗ್ಲಿ ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಏನು ಇವತ್ತಿಂದ ಏನಾದ್ರು ನಮ್ಗೆ ಅವ್ರು ಊಟ ಕೊಟ್ಟರು ತಿನ್ನೋಂಥದ್ದು ಇಲ್ಲ, ಆ ಥರದ್ದೇನಿಲ್ಲ. ನೀರ್ ಕೊಟ್ರೆ ನೀರ್ ಕುಡಿಬೋದು, ನಮ್ಮವ್ರು ನೀರ್ ತರಕ್ ಆಗ್ತಿಲ್ಲ. ಊಟದ ವ್ಯವಸ್ಥೆ ಮಾಡಿಸಿದ್ದೀವಿ. ದಯವಿಟ್ಟು ನೀರ್ ಕೊಟ್ರೆ ಕುಡಿಯೋಣ. ಅದೇ ನೀರ್ ಕೊಟ್ರೆ ಕುಡಿಯೋಣ ಅಷ್ಟೇ. ನೀರ್ ಕೊಟ್ರೆ ನೀರ್ ಕುಡಿತೀವಿ. ದಯವಿಟ್ಟು ಊಟದ ಬೇಡ ನಮ್ಗೇನು. ಆದ್ರೆ ನಮ್ಗೆ ಬಂದಿರೋದು ಇವತ್ತು ನಂದು ಉದ್ದೇಶನೇ ಈಡೇರ್ತಿಲ್ಲ. ಅದೇ ನನಗೆ ಒಂದು 15 ದಿನ ತಲೆನೋವು. ನೀವು ಒಂದು 15 ದಿನ ತಲೆನೋವು ಬಂದ್ಬಿಡ್ತೀವಿ ಈಗ ನನಗೆ. ಇವಾಗ ಉದ್ದೇಶನೇ ಈಡೇರ್ತಾ ಇಲ್ಲ. ನಾನು ಬಂದಿರೋದು ಇವತ್ತು. ಜನ ಕಮ್ಮಿ ಇದ್ದಾರೆ, ಜಾಸ್ತಿ ಮಾಡಿ ಅಂತ ಉದ್ದೇಶ. ಬಸ್ ಹತ್ಕೊಂಡು ಬಂದಿದ್ದು ಯಾವ್ದು ಹತ್ಕೊಂಡು ಕುತ್ಕೋರಿ. ಹತ್ಕಡೆ ಅಣ್ಣ, ಒಳಗಡೆ ಕುತ್ಕೊಳ್ಳಿ ಆರಾಮಾಗೆ. ಎಲ್ಲರೂ ಕುತ್ಕೊಂಡ್ರಪ್ಪ. ಸ್ವಲ್ಪ ನೀರು ಕೊಡಿ ಅಣ್ಣ ನಮ್ಮ ಬಸ್. ಲೆಕ್ಕ ಇಟ್ಕೊಂಡು ಬಂದವ್ರೆ, ಮಿಸ್ ಆದ್ರೆ ಇಟ್ಕೋತಾರೆ ಮಂದಿ. ಏನೇ ಬೇಕಾ? ಕ್ರಾಪ್ ಮಾಡಲ್ಲ ಸರ್ ಇವು. ಶ್ರೀನಿವಾಸ್